ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು, ಈ ಸಂಬಂಧ ಕಾಯ್ದೆ ನಿರೂಪಿಸಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸಿ ಎಂದು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಹಲವು ಕನ್ನಡ ಪರ ಸಂಘಟನೆಗಳು ಹಮ್ಮಿಕೊಂಡಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ನಾಯಕತ್ವದಲ್ಲಿ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಬಾರ್ಕಿ ಅವರ ಮುಂದಾಳತ್ವದಲ್ಲಿ ಹಾವೇರಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆದಿದ್ದು, ಕನ್ನಡಿಗರಿಗೆ ಕನ್ನಡದ ನೆಲದಲ್ಲಿ ಉದ್ಯೋಗ ಮೀಸಲಾತಿ ನೀಡಬೇಕು. 1983ರಲ್ಲಿ ರಾಜ್ಯ ಸರ್ಕಾರಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ರಾಜ್ಯದಲ್ಲಿ ಉದ್ಯೋಗ ಮೀಸಲಾತಿಗೆ ಸಂಬಂಧಿಸಿದಂತೆ ಮಾನದಂಡವನ್ನು ಶಿಫಾರಸು ಮಾಡಲು ಸೂಚಿಸಿದ ನಂತರ ಸಮಿತಿಯು 13/6/1984ರಂದು ಮಧ್ಯಂತರ ವರದಿಯನ್ನು ಮತ್ತು 30/12/1986ರಂದು ಅಂತಿಮ ವರದಿಯನ್ನು ಸಲ್ಲಿಸಿತು. ಸಮಿತಿ ಒಟ್ಟು 58 ಶಿಫಾರಸುಗಳನ್ನು ಮಾಡಿತ್ತು. ಈ ಶಿಫಾರಸುಗಳಲ್ಲಿ ಕರ್ನಾಟಕ ಸರ್ಕಾರವು 45 ಶಿಫಾರಸುಗಳನ್ನು ಅಂಗೀಕರಿಸಿದೆ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಆಗ್ರಹಿಸಿ ಹಾವೇರಿ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಪ್ರತಿಭಟನೆಗಳು ನಡೆದಿದ್ದು, ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು, ಪ್ರತಿಭಟನೆಯ ಗಂಭೀರ ಸ್ವರೂಪವನ್ನು ಸರ್ಕಾರಕ್ಕೆ ಈ ಮುಖಾಂತರ ಮನದಟ್ಟು ಮಾಡಿದರು. ವರದಿ ಬಾಲು ರಾಯ್ಕರ್. ವರದಿ ಜಾರಿ ಆಗಲೇಬೇಕು. ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಲೇಬೇಕು. ಕನ್ನಡದ ಮಕ್ಕಳಿಗೆ ಉದ್ಯೋಗ ನೀಡಲೇಬೇಕು. ಎಂತಕ್ಕಾಗಿ ಹೋರಾಟ? ಎಲ್ಲಿವರೆಗೂ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಬೇಕು ಬೇಕು ನ್ಯಾಯ, ಬೇಕು 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 ನ್ಯಾಯ ಬೇಕು. ಎಷ್ಟು ಮಂದಿ ಕನ್ನಡಿಗರು ಇದ್ದಾರೆ, ಎಷ್ಟು ಲೋಕಲ್ ಕನ್ನಡಿಗರಲ್ಲಿ ಎಷ್ಟು ಲೋಕಲ್ ಅದಾರ, ಭೂಮಿ ಕಾಕೊಂಡ ರೈತರು ಎಷ್ಟು ಜನ ಮಕ್ಕಳು ಅದಾರ, ಅದೆಲ್ಲ ಸ್ವಲ್ಪ ನೋಡ್ರಿ, ನೋಡಿ ಅಲ್ಲಿ ಪರಿಶೀಲನೆ ಮಾಡಿ ಅದೊಂದು ಮನವಿ ಕೊಡ್ರಿ, ಅದರ ಆ್ಯಕ್ಷನ್ ತಗೋ. ಅದೊಂದು ನಿಮ್ಮ ನೇತೃತ್ವದಾಗ ಅವ್ರನ್ನ ಯಾಕೆ ಕೊಡೋದು ಮಾಡಿರಿ ಅಂತ ಹೇಳ್ತಾರೆ. ಅದು ಹಾವೇರಿ ಸ್ಥಳೀಯರಿಗೆ ಉದ್ಯೋಗ ಸಿಗಲಿ.